ಮತ್ತೊಮ್ಮೆ ಆರ್ಥಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ದಿನಾಂಕ 24/1/2026 ಕ್ರಾಂತಿ ಜ್ಯೋತಿ ಮಾತೆ ಸಾವಿತ್ರಿಬಾಯಿ ಫುಲೆಯವರ ಜೊತೆಗೆ ಫಾತಿಮಾ ಶೇಖ್ರವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಫುಲೆ ರತ್ನ ಅಂಥೇಳಿ ಒಂದು ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಶೇಖ್ ಫಾತಿಮಾರವರು ಈ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯರಾಗಿ ಈ ದೇಶದ ಏನು ಶೋಷಿತ ಜನ ಇತ್ತು, ಅಸ್ಪೃಶ್ಯ ಜನ ಇತ್ತು, ಏನು ಶೂದ್ರ ಜನ ಇತ್ತು, ಈ ಒಂದು ಜನಾಂಗಕ್ಕೆ ಶಿಕ್ಷಣದ ಒಂದು ಅವಕಾಶ ಇರಲಿಲ್ಲ, ಸಾಮಾಜಿಕ ಹಕ್ಕಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಆ ಸಮುದಾಯಕ್ಕೆ, ಆ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗ್ತಾಯಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಈ ದೇಶದಲ್ಲಿನೇ ಮೊಟ್ಟ ಮೊದಲ ಮಹಿಳೆಯರಿಗೆ ಶಾಲೆಯನ್ನು ತೆಗೆದಂಥವರು ಶ್ರೀ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು 1848ರಲ್ಲಿ ಶಾಲೆಯನ್ನು ತೆಗಿತಾರೆ. ಶಾಲೆಯನ್ನು ತೆಗೆದೋರ ಮುಖಾಂತರ ಆ ಒಂದು ಶೂದ್ರ ಜನಾಂಗದ ಕೊರೋನಾ ಸಂದರ್ಭದಲ್ಲಿ ಏನು 2020ರ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಅಖಿಲ ಭಾರತ ಮಟ್ಟದಲ್ಲಿ NEP ಅಂತೇಳಿ ಹೊಸ ಶಿಕ್ಷಣ ನೀತಿ, ನ್ಯೂ ಎಜುಕೇಷನ್ ಪಾಲಿಸಿ ಅಂತೇಳಿ ಕೇಂದ್ರ ಸರ್ಕಾರ ತರಾತುರಿಯಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆ ಇದ್ದೇನೆ ತಗೊಂಡಿರೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆ ಒಂದು ನೀತಿಯನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ, ಅಂದಿನ ಸರ್ಕಾರ ಕೇಂದ್ರ ಸರ್ಕಾರದಿಂದ ಶಭಾಷಿಸ್ಕೊಳ್ಬೇಕಂತೇಳಿ ನಮ್ಮ ರಾಜ್ಯದಲ್ಲಿ ಕೂಡ NEP ತಂದಿದ್ರು, ಹೊಸ ಶಿಕ್ಷಣ ನೀತಿ ಜಾರಿಯಾಗಿ ತಂದಿದ್ರು. ಮೊಟ್ಟ ಮೊದಲನೇದಾಗಿ ನಿಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಕೂಡ ಈ ನೀತಿಯನ್ನು ಜಾರಿ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದರಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಹಲವಾರು ಜನ ಹೋರಾಟ ಮಾಡಿದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಅದು ವಾಪಸ್ ತಗೊಂಡಿದೆ ಈಗ. ಆದರೆ ಈ ಒಂದು NEPಗೆ ಪರ್ಯಾಯವಾಗಿ ನಮ್ಮ ಅಖಿಲ ಭಾರತ ಶಿಕ್ಷಣ ಸಮಿತಿಯಿಂದ ಅಖಿಲ ಭಾರತದಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರು, ಶಿಕ್ಷಣ ಪ್ರೇಮಿಗಳು ಅವರೆಲ್ಲರನ್ನ ಸೇರಿಸಿಬಿಟ್ಟು ಇದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಜನಪರ ಶಿಕ್ಷಣ ನೀತಿಯನ್ನು ನಾವು ಒಂದು ಡ್ರಾಫ್ಟ್ ಕರಡನ್ನು ರೆಡಿ ಮಾಡಿದ್ದೇವೆ. ಆ ಕರಡನ್ನು ಇದೇ ಜನವರಿ 24ನೇ ತಾರೀಕು ರಾಮಯ್ಯ ಇನ್ಸ್ಟಿಟ್ಯೂಟ್ನಲ್ಲಿ ನಡೀತಕ್ಕಂಥ ಒಂದು 2000 ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಶಿಕ್ಷಣ ತಜ್ಞರು. ಆ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲೆಯಿಂದ ಕೂಡ ನಾವು ಹೋಗಿ ಭಾಗವಹಿಸ್ತಾ ಇದ್ದೀವಿ. ಇದು NEPಗೂ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳನ್ನು ಮುಗಿಸ್ತಕ್ಕಂಥದ್ದು, ಆಮೇಲೆ ಶಿಕ್ಷಣದಲ್ಲಿ ವ್ಯಾಪಾರೀಕರಣ ಮಾಡಿ ಶಿಕ್ಷಣವನ್ನು ಏನು ಮೂಲಭೂತ ಹಕ್ಕು ಕರಿತೀವಿ ಅದನ್ನು ಮಾರಾಟದ ಸರಕು ಮಾಡ್ತಕ್ಕಂಥದ್ದು NEPನಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಸರ್ಕಾರ ವಿದ್ಯಾರ್ಥಿಗಳ ಮತ್ತು ಶಿಕ್ಷಣದ ಜವಾಬ್ದಾರಿಯನ್ನು ಕೈ ಬಿಡಬೇಕು. ಅಂದರೆ ಯಾವ ಹಣ